ಸ್ತ್ರೀ ಸಂಘ ಮಾಡಿದರೆ ಹಾಳಾಗ್ಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಪರನಾರಿ ಸಹೋದರ ಅಂತಕ್ಕಂಥ ಬೆಳ್ಳಿಯ ಪೆಂಡೆಯನ್ನು ಬಲಗಾಲಿಗೆ ತೋರಿಸ್ತಾನೆ. ಮೊದಲೇ ಗೊತ್ತಿತ್ತು ಕುಮಾರರಾಮನಿಗೆ ಅಲ್ಪ ಆಯುಷ್ಯ ಇದೆ, ಇವನಿಗೆ ಸ್ತ್ರೀಯಿಂದನೇ ಒಂದಿಷ್ಟು ಅವಘಡಗಳು ಸಂಭವಿಸ್ಬೋದು ಅನ್ನೋಂಥ ಮುನ್ಸೂಚನೆ ಅವರಿಗೆ ಗೊತ್ತಿತ್ತು ಮೇಡಮ್. ದಕ್ಷಿಣ ಮೇಡಮ್ ಇವತ್ತಿಗೂ ಎಲ್ಲ ಸಮುದಾಯಕ್ಕೂ ಕುಮಾರರಾಮ ಮನೆದೇವರು ಇಲ್ಲಿ ಸುತ್ತಮುತ್ತ ಇರ್ತಕ್ಕೆ. ನಾವು ಕೂಡ ಕೆಲವೊಮ್ಮೆ ನೀವು ಯಾವ ಜನ ಅಂತಂದಾಗ ನಾವು ಇವರಾಗಿದ್ರು ಕೂಡ ನಮ್ಮ ಕುಮಾರರಾಮ ಮನೆದೇವರು ಅವ್ರು ಬೇಕಾದಿರಲಿಲ್ಲ, ಯಾಕಂದರೆ ಅವತ್ತು ರಾಜನೇ ಪ್ರತ್ಯಕ್ಷ ದೈವ ಆಗಿರೋದು. ಪಟ್ಟದ್ರಾಣಿ ಅವರಿಗೆ ಜನಿಸಿದವರು ಅಂತ ಹೇಳಿದಾಗ ವಿಶೇಷವಾದಂಥ ಆತಿಥ್ಯ ಇರುತ್ತೆ. ನಿಜ ಮೇಡಮ್. ಅದ್ರ ಜೊತೆಗೆ ಅವ್ರ ಸುತ್ತಮುತ್ತನೂ ಜನಿಸಿದವರು ಇರ್ತಾರಲ್ಲ, ಜೊತೆ ಬೆಳೆದಂಥ ಒಡನಾಟ ಇರ್ಬೋದು. ಕುಮಾರರಾಮ ರಾಜ್ಕುಮಾರನ ಆಗಿದ್ರು ಕೂಡ ಅವನಲ್ಲಿ ಯಾವುದೇ ಅಮ್ಮು ಬಿಮ್ಮಿ ಇರಲ್ಲ. ಅಂದರೆ ಈಗ ಇಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳನ್ನೇ ಅವ್ರು ಕಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇತ್ತಲ್ಲ. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ತಾಯಿ ಹೇಗಿದ್ರು ಸರ್, ಮಹಾರಾಣಿಯವ್ರ ಬಗ್ಗೆ? ಇದು ಕೂಡ ಭಾಳ ಮುಖ್ಯ ಮೇಡಮ್. ನಮಗೆ ಬೇರೆ ಯಾರ್ದಾದ್ರೂ ರಾಜರು ಹೇಳಬೇಕಾದ್ರೆ ಅವರ ತಾಯಿಯವರ ಸಂಸ್ಕಾರದಿಂದ ಮಕ್ಕಳು ಆ ರೀತಿ ಸಾಮ್ರಾಜ್ಯನ ಕಟ್ಟಿದ್ರು ಅಂತ ನೋಡ್ತಾ ಇದ್ವಿ. ಅದಕ್ಕೆ ಮೂಲ ಪ್ರೇರಣೆ ತಾಯಿ. ಏನಂದರೆ ಕುಮಾರರಾಮನ ತಾಯಿ ಇರ್ತಕ್ಕಂಥ ಹರಿಹರ ದೇವಿ ಕುಮಾರರಾಮನಿಗೆ ತನ್ನ ಶೀಲ ಚಾರಿತ್ರ್ಯ ಮತ್ತು ಹೆಣ್ಣು ಮಕ್ಕಳ ಜೊತೆಗೆ ಹೇಗೆ ವರ್ತನೆ, ಯಾಕಂದರೆ ಅತ್ಯಂತ ಸುಂದರವಾಗಿರ್ತಾನೆ ಮೇಡಮ್. ಇಡೀ ಎಂಥ ಹೆಣ್ಣು ಮಕ್ಕಳಾದರೂ ಕೂಡ ಆತನ ಆಕರ್ಷಣೆಗೊಳಗಾಗ್ತಕ್ಕಷ್ಟ ಅಷ್ಟು ಸುಂದರ ಇರೋದ್ರಿಂದ ತಾಯಿಗೆ ಒಂದು ಕಳವಳ ಇರುತ್ತೆ ಮೇಡಮ್. ಅವ್ರು ಏನು ಮಾಡ್ತಾರೆ, ಹಿಂಗಾದರೆ ಕುಮಾರರಾಮನಿಗೆ ಬೇರೆ ಈ ಸಹವಾಸ ಆಗಿ ಮತ್ತೆ ಅವನು ಏನಾದರೂ ಇಂಥ ಸಾಮ್ರಾಜ್ಯಕ್ಕೆ ಅವನು ಒಡೆಯ ಅವನು ಅಂಥವ್ನು ಏನಾದರೂ ಈ ಒಂದು ಸ್ತ್ರೀ ಸಂಘ ಮಾಡಿದರೆ ಹಾಳಾಗ್ಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಪರನಾರಿ ಸಹೋದರ ಅಂತಕ್ಕಂಥ ಬೆಳ್ಳಿಯ ಪೆಂಡೆಯನ್ನು ಬಲಗಾಲಿಗೆ ತೋರಿಸ್ತಾಳೆ ಮೇಡಮ್. ಅಂದರೆ ಅವನಿಗೆ ಅಲ್ಲಿ ಮಾತು ತಗೊಳ್ತಾಳೆ, ನಿನ್ನ ಹೆಂಡತಿಯರನ್ನು ಬಿಟ್ಟು ಬೇರೆ ಉಳಿದೆಲ್ಲರೂ ಕೂಡ ನಿನಗೆ ಸಹೋದರಿಯರ ಸಮಾನ ಅಂತ. ಎಂಥ ಸಂಸ್ಕಾರ ಸರ್, ನಿಜ ನಿಜ. ಸಂಸ್ಕಾರ ತಾಯಿ ಕಲಿಸ್ಕೊಟ್ಟಿದ್ದಾರೆ ನೋಡಿ. ಈ ಹಿಂದಿನ ಕಾಲಕ್ಕೆ ಇವೆಲ್ಲ ನಮಗೆ ಕುಮಾರರಾಮ ಪ್ರೇರಣೆ ಆಗಬೇಕು. ಇವತ್ತು ನಾವು ಅಲ್ಲಿ ಇಲ್ಲಿ ಯಾವ್ಯಾವುದೋ ವಿಚಾರಗಳನ್ನು ಕೇಳ್ತಾ ಇದ್ದೀವಿ, ಆದರೆ ಕುಮಾರರಾಮನ ಒಂದು ಈ ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ನಾವು ಕೂಡ ಆ ರೀತಿ ಬದಲಾಗೋದಕ್ಕೆ ಪ್ರೇರಣೆ ಆಗುತ್ತೆ ಮೇಡಮ್. ಅದಕ್ಕೆ ಅಲ್ವಾ ಸರ್ ಹೇಳೋದು, ಮನೆಯೇ ಮೊದಲ ಪಾಠಶಾಲೆ. ನಿಜ. ರಾಜ ಇರ್ಬೋದು, ಪ್ರಜೆಗಳಿರ್ಬೋದು, ಸಾಮಾನ್ಯ ಕುಟುಂಬದರಿರ್ಬೋದು, ಮನೇಲಿ ಒಂದು ಸಂಸ್ಕಾರ ಅನ್ನೋದು ಕಲಿಸ್ಕೊಟ್ರೆ ಅದು ಕೊನೆವರೆಗೂ ಕಾಪಾಡುತ್ತೆ ಅನ್ನೋದಕ್ಕೆ ನಮ್ಮ ಗಂಡುಗಲಿ ಕುಮಾರರಾಮರ ತಾಯಿನೇ ಸಾಕ್ಷಿ. ನಿಜ ಮೇಡಮ್. ಅವರ ಆ ಮಾತಿನಿಂದನೇ ಕುಮಾರರಾಮ ಹೆಣ್ಣಿನ ಮೇಲೆ ಕೈ ಎತ್ತಲಾರ್ದೆ ತನ್ನ ಶಿರವನ್ನೇ ಕೊಡ್ತಕ್ಕಂಥ ಪ್ರಸಂಗ ಬರುತ್ತೆ ಮೇಡಮ್. ಅಂದರೆ ತಾಯಿ ಇರ್ತಕ್ಕಂಥ ಹೇಗೆಂದರೆ ಹೆಣ್ಣಿನ ಮೇಲೆ ಕೈ ಎತ್ತುವುದಾಗಲಿ ಬಡಿಯೋದಾಗಲಿ ಮಾಡಿದ್ರೆ, ಈಗಲೂ ಕೂಡ ನಾವು ಆಡುಭಾಷೆಯಲ್ಲಿ ಅಂತ ಇರ್ತೀವಿ, ಹೆಣ್ಣಿನ ಮೇಲೆ ಕೈ ಇದ್ರೆ ನೀನೇನು ದೊಡ್ಡ ಗಂಡಸ ಅಥವಾ ನೀನು ಹೆಣ್ಣಿನ ಮೇಲೆ ಕೈತಿದ್ದು ನಿಂದೇನು ಧರ್ಮನ ಅಂತ ಕೇಳ್ತೀವಿ. ಆ ಧರ್ಮನೇ ಇದು. ಅಂದರೆ ಅವತ್ತು ಹೆಣ್ಣಿನ ಮೇಲೆ ಅಷ್ಟು ಗೌರವ ಇರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇತ್ತು ಅನ್ನೋದಕ್ಕೆ ಕುಮಾರರಾಮನೇ ಸಾಕ್ಷಿ ಆಗ್ತಾನೆ ಮೇಡಮ್. ಇದು ಎಲ್ಲ ನೋಡಿದರೆ ಇವಾಗ ನಮ್ಮ ಕೈಲಿ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಸರ್. ಎಷ್ಟೇ ಕೋಟಿ ಬಜೆಟ್ ಆದ್ರೂ, 1 ರೂಪಾಯಿ 2 ರೂಪಾಯಿ ನಾನು ಮಾತಾಡ್ತಿಲ್ಲ, ಹೌದೌದು, ಕೋಟಿ ಬಜೆಟ್ ಆದ್ರೂ ಕೂಡ ಇಂಥ ಕಲ್ಲಿನ ಕೋಟೆ ನಿರ್ಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ರಸ್ತೆ ನಿರ್ಮಾಣ ಮಾಡ್ಬೇಕಾದ್ರೆ ಅವು JCBನೇ ಬೇಕಾಯ್ತು ಮೇಡಮ್. ಯಾವುದು ಎತ್ತಿಡ್ಬೇಕಾದ್ರೆ ಅಷ್ಟು ಸುಲಭವಾಗಿದ್ದಿಲ್ಲ. ಅವತ್ತು ಎಷ್ಟೊಂದು ತಾಕತ್ತಿತ್ತು ನಮ್ಮ ಜನರಿಗೆ ಅನ್ನೋದಕ್ಕೆ ಈ ಕಲ್ಲು ಬಂಡೆಗಳನ್ನೇ ಸಾಕ್ಷಿ. ನಮಗೆ ಬೃಹತ್ತಾದ ಬಂಡೆಗಳನ್ನು ಅವನ್ನೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲಿಗೆ ಸಾಗಿಸಿ, ಅವತ್ತು ಏನೂ ಇಲ್ಲ ಅಲ್ಲ, ಮಷಿನರಿ ಇಲ್ಲ, ಕೇವಲ ಬಳಸ್ಕೊಂಡ್ರೆ ಆನೆ ಬಳಸ್ಕೋಬೋದು, ಎತ್ತುಗಳನ್ನು ಬಳಸ್ಕೋಬೋದು. ಅದು ಬಿಟ್ಟ ಮೇಲೆ ಆದಷ್ಟು ಮನುಷ್ಯನ ಶಕ್ತಿನಿಂದನೇ ತಯಾರು ಮಾಡ್ತಕ್ಕಂಥ ಆಗಿರ್ಬೋದು. ಹೌದು, ಈ ನಿರ್ಮಾಣ ಮಾಡಿ ಸ್ಟ್ರಕ್ಚರ್ ಇರ್ಬೋದು, ಶೈಲಿ ಎಲ್ಲ ನೋಡಿದರೆ ಅವಾಗಿನ ಮನುಷ್ಯರು ಇನ್ನೆಷ್ಟು ಬಲಾಢ್ಯರಾಗಿದ್ದರು. ನಿಜ ಮೇಡಮ್. ಹಂಗಾಗ್ಬಿಟ್ಟೆ ಅವರು ಇವೆಲ್ಲ ಸೋಲ್ಸೋಕ್ಕೆಲ್ಲ ಸಾಧ್ಯ ಆಗಿದೆ ಮೇಡಮ್. ಇವತ್ತು ಒಬ್ಬ ರಾಜ ನಮಗೆ ಬರೀ ಅಡ್ಡಾಡ್ಕೊಂಡು ಬರೋಕ್ಕಾಗ್ತಿಲ್ಲ, ಅವ್ರು ಕಟ್ಟಿದ್ದೆಲ್ಲ ಬಿಡಪ್ಪ ಸುಸ್ತಾಯ್ತು ಅಂತದೀವಿ, ಅಂಥವ್ರು ಇಂಥವನ್ನ ಕಟ್ತಾ ಇದ್ರು. ಅದು ಈಸಿ ಅಲ್ಲ. ಗುಡ್ಡದಲ್ಲಿ ಆ ಸಾಲುಗಳನ್ನು ಇಟ್ಕೊಂಡು ಹೆಂಗೆ ಬಂದರು ಇವತ್ತು ನಮಗೆ ಅದು ಅದೇ ಒಂದು ಅಧ್ಯಯನ ಆಗ್ಬೋದು ನಮಗೆ. ಹೌದು, ನಿಜ. ಅದನ್ನು ಸ್ಟಡಿ ಮಾಡ್ಬೋದು ನಾವು. ಹೆಂಗೆ ಈ ಕಲ್ಲಲ್ಲಿ ಒಂದು ಸಣ್ಣ ಕಲ್ಲಲ್ಲಿ ದೊಡ್ಡ ಕಲ್ಲನ್ನು ಹೆಂಗೆ ಇಟ್ಟರು, ಅದು ತಮ್ಮ ಕಚ್ಚಪಾದ ಕಲ್ಲುಗಳನ್ನು ಹೇಗೆ ಬಳಸ್ಕೊಂಡ್ರು, ಅವನು ಹೇಗೆ ಹೊಡೆದ್ರು. ಆಮೇಲೆ ಅಲ್ಲಿ ಕಬ್ಬಿಣವನ್ನು ಯಾವ ರೀತಿ ಬಳಸ್ತಾ ಇದ್ವಿ, ಕಬ್ಬಿಣಕ್ಕೆ ಎಷ್ಟು ಮಹತ್ವ, ಆ ಕಬ್ಬಿಣ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಮತ್ತೆ ಕಟ್ ಮಾಡ್ಕೊಳ್ಳೋಕೆ ಇಷ್ಟೇ ದಾರನೇ ಕಟ್ ಮಾಡ್ಕೋಬೇಕು, ಅದೆಲ್ಲ ಮನುಷ್ಯನೇ ಮಾಡ್ಬೇಕಲ್ಲ ಮೇಡಮ್. ಹೌದು. ಈಗೆಲ್ಲ ಒಂದೇ ಮೂಲೆ ಇದೆ ನೋಡಿ ಮೇಡಮ್, ಒಂದೇ ದಾರ ಮಷಿನ್ ಇದೆ. ಮಷಿನ್ ಇದೆ. ಮನುಷ್ಯರೇ ಎಲ್ಲ ಮಾಡ್ಬೇಕಿತ್ತು. ಕಲ್ಲ ಕಟ್ ಮಾಡೋದ್ರಿಂದ ಹಿಡಿದು, ಜೋಡ್ಸೋದ್ರಿಂದ ಹಿಡಿದು, ಒತ್ಕೊಬಂದು ಈ ತರ ಜೋಡಣೆ ಮಾಡೋದಿರ್ಬೋದು, ಒಂದು ಕೋಟೆ ತಂದು ಜೋಡಿಸೋವರೆಗೂ, ಆ ಮೇಸ್ತ್ರಿ ಕೈ ಕೊಡೋವರೆಗೂ ಇದು ಯಾವ ರೀತಿ ಅವರು ಬಳಸ್ತಾ ಇದ್ರು ಅಂದರೆ ಸೋಜಿಗ ನಮಗಿಂತ ಮೇಲೆ ಇದೆ. ಅದ್ರಲ್ಲಿ ಮೇಲೆ ಯಾವ ರೀತಿ ಲಿಫ್ಟ್ ಮಾಡಿದ್ರು, ಅದೆಲ್ಲ ಭಾಳ ರೋಚಕ. ಇನ್ನೂ ಎತ್ತರ ಇತ್ತು ಅನ್ಸುತ್ತೆ ಮೇಡಮ್. ಎಲ್ಲ ಕುಸಿದ್ಬಿಟ್ಟು ಈಗ ನಮ್ಗೆ ನೋಡೋದಕ್ಕೆ ಸ್ವಲ್ಪ ಉಳ್ಕೊಂಡಿದೆ ಮೇಡಮ್. ಅಂದ್ರೆ ನೀವು ನೋಡಿದಾಗ್ಲಿಂದ ನಿಮಗೆ ಬುದ್ಧಿ ಬಂದಾಗ್ಲಿಂದ ಇಷ್ಟೇ ಇದೆಯಾ? ಇಷ್ಟೇ ಇದೆ ಮೇಡಮ್. ಇಷ್ಟೇ ಇದೆ ಮೇಡಮ್. ನೀವು ಸಂಶೋಧನೆ ಮಾಡಿದ್ರ ಪ್ರಕಾರ ಫೋಟೋಸ್ ನೋಡಿದಾಗ ಇದಕ್ಕಿಂತ ವೈಭವವಾಗಿ ಇದ್ದಿದ್ದ ಫೋಟೋಗಳು ಉಂಟಾ? ಇಲ್ಲ, ಅಂದ್ರೆ ಎಲ್ಲ ಜಾಸ್ತಿ ಗಿಡ ಎಲ್ಲ ಬೆಳ್ಕೊಂಡಿದ್ದಿತ್ತು ಮೇಡಮ್. ಹಾಗಾದ್ರೆ ಇವಾಗಲೇ ಇಷ್ಟು ತುಂಬಾ ಬ್ಯೂಟಿಫುಲ್ ಆಗಿ, ಇವಾಗ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮೇಡಮ್. ಓಕೆ, ಹಂಗಾದ್ರೆ ಮುಂಚೆ ಇನ್ನೂ ಹಾಳಾಗೋಗಿತ್ತು. ಅಂದ್ರೆ ಈಗ ಇದೆ ಗಿಡ ಎಲ್ಲ ಬೆಳ್ಕೊಂಡು ಆ ಕಲ್ಲುಗಳು ಸೀಳಿದ್ವು. ಆಮೇಲೆ ಕೆಲವೊಂದಿಷ್ಟು ಇಲ್ಲಿ ಊರವ್ರು ಕೂಡ ಆಸಕ್ತಿ ವಹಿಸ್ಕೊಂಡು ಒಂದಿಷ್ಟು ಗಿಡಗಳನ್ನು ಕತ್ತರಿಸ್ಕೊಂಡು, ಆಮೇಲೆ ಈಗ ನಮ್ಮ ಶ್ರೀಕಾಂತ್ ಅಂತ ಯುವಕರು ಕೂಡ ಮುಂದೆ ಬಂದು ಈಗ ಬಂದರ್ತಾಗೆ ಒಂದು ಅನುಕೂಲ ಮಾಡೋದಕ್ಕೆ ಭಾಳ ಅನುಕೂಲ ಮಾಡಿದ್ದಾರೆ.
ಅಂದಾಜು ಈ ಕೋಟೆ ಕಟ್ಟಿ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ಬೋದು? ಈಗ ನಾವು ಇವ್ರದ್ದು ಇತಿಹಾಸ ತೊಗೊಂಡ್ರೆ 13ನೇ ಶತಮಾನ ಮೇಡಮ್. 13 ಅಂದರೆ 1450, 1300 ಒಳಗೆ ಅಂದರೆ ಇವತ್ತು 21 ಅಂದರೆ 700 ವರ್ಷ. 700 ವರ್ಷ. ಗಂಡುಗಲಿ ಕುಮಾರರಾಮರ ತಾಯಿ ಹಿನ್ನೆಲೆ ಏನು? ಅವ್ರ ತಾಯಿ ಬಂದುಬಿಟ್ಟು ಮೇಡಮ್ ಇಲ್ಲೇ ಕನಕಗಿರಿ ಸಂಸ್ಥಾನ ಅಂತ ಏನಂತ ಇದ್ದೀವಿ, ಆ ಮನೆತನದವರು. ಅಂದರೆ ಅವ್ರದ್ದು ಗುಜ್ಜಲ ಅಂತ ಹೇಳಿದ್ನಲ್ಲ ಮೇಡಮ್, ಅವ್ರು ಗುಜ್ಜಲ ಬೆಡಗಿನವರು. ಕುಮಾರರಾಮನವರು ಪೂವಲ ಮೂಮಂಡ್ಲರ್ ಅಂತಾರೆ ಮೇಡಮ್ ನಮ್ಮದ್ರಲ್ಲಿ, ಆ ಬೆಡಗಿನವರು. ಅಂದರೆ ನಮಗೆ ಬೇರೆ ಬೇರೆ ಬೆಡಗಿದಾಗ ಮಾತ್ರ ವೈವಾಹಿಕ ಸಂಬಂಧ. ಆ ಮನೆತನದ ಹೆಣ್ಮಗಳಾಗಿರ್ತಕ್ಕಂಥೇಳಿ ಹರಿಹರ ದೇವಿ. ಅವರು ಕುಮಾರರಾಮನ ಕಾಲದಲ್ಲಿ ಅವ್ರು ಏನು ಮಾಡ್ತಾರೆ, ವೀರಕಂಪರ ಆಳ್ವಿಕೆಯಲ್ಲಿ ಅವರು ಇಲ್ಲಿ ಗುಪ್ತಚಾರಿಕೆ ಅಂದರೆ ಬೇಹುಗಾರಿಕೆಯನ್ನು ಮಾಡ್ತಾ ಇರ್ತಾರೆ ಮೇಡಮ್. ಅಂದರೆ ಯಾವುದೇ ಒಂದು ರಹಸ್ಯವಾದ ಮಾಹಿತಿಯನ್ನು ವೀರಕಂಪಲರಾಗಿ ತಂದು ಕಲಿಸ್ತಕ್ಕಂಥ ಕೆಲಸ, ಜೊತೆಗೆ ಅದು ಪಶುಪಾಲನೆ ಮಾಡ್ತಕ್ಕಂಥದ್ದು. ಅವತ್ತು ಈ ಪಶುಪಾಲನೆ ಅನ್ನೋದು ಭಾಳ ಮುಖ್ಯವಾಗಿತ್ತು ಅಂದಿನ ರಾಜರಿಗೆ. ಅವತ್ತು ಪಶುಗಳು ಕೂಡ ಅವತ್ತು ಹೆಗ್ಗುರುತು ಆಗ್ತಾಯಿತ್ತು, ಎಷ್ಟು ನನ್ನ ಹತ್ರ ಇಷ್ಟಿದ್ದಾವೆ, ಎಷ್ಟು ಲಕ್ಷ ಹಸುಗಳಿದ್ದಾವೆ ಅಂತ. ಅದನ್ನು ಕೂಡ ಅವರು ಮೇಯಿಸ್ತಕ್ಕಂಥದ್ದು, ಆಮೇಲೆ ಅದರ ಪರಿಚಾರಕರಾಗಿ ಅವರು ಇಲ್ಲಿ ಕೆಲಸ ಮಾಡ್ತಿದ್ರು ಮೇಡಮ್. ಅದೇ ಮನೆ ಹೆಣ್ಣು ಮಗಳನ್ನು ನಾವು ವೀರಕಂಪಲರಾಯರು ಮಾಡ್ಕೊಳ್ತಾರೆ ಮೇಡಮ್. ಓಕೆ, ಇವಾಗ ಅವರ ಮಗನಿಗೆ ಹೇಳಿದರೆ ನೀವು ಸುಸಂಸ್ಕೃತ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ಕಲಿಸಿದ್ದೇ ಒಂದು ರೋಚಕ ಅಂತ. ನಿಜ ಮೇಡಮ್. ಅದ್ರ ಬಗ್ಗೆ ಹೇಗೆ ಸರ್? ಅದೇ ಗಂಡುಗಲಿ ಕುಮಾರರಾಮನ ಜೊತೆ ಹುಟ್ಟಿದವರು ಒಂದು 5-6 ಜನ ಅಂತ ನೀವು ಹೇಳಿದ್ರಿ, ಅಣ್ಣ ತಮ್ಮದಿರು. ಹಾಂ ಮೇಡಮ್. ಅವ್ರನ್ನೆಲ್ಲ ಬೆಳೆಸಿದ್ದು ಮತ್ತೆ ಗಂಡುಗಲಿ ಕುಮಾರರಾಮ ಬೆಳೆದಿದ್ದು ಅವ್ರ ತಾಯಿ. ಹೌದು ಮೇಡಮ್. ಅದೇ ಈಗ ಪಟ್ಟದ ರಾಣಿಗೆ ಕುಮಾರರಾಮ ಹುಟ್ಟಿದ್ರಿಂದ ಇವನಿಗೆ ವಿಶೇಷವಾದಂಥ ಹಕ್ಕುದಾರನಾಗಿದ್ದ. ಯಾಕೆ ಯಾರೇ ರಾಜರಿಗೂ ಕೂಡ ಪಟ್ಟಮಹಿಷಿನೇ ಮುಖ್ಯವಾಗಿರ್ತಾ ಇದ್ಲು. ಅದೇ ರೀತಿ ಹರಿಹರ ದೇವಿ ಪಟ್ಟಮಹಿಷಿ ಆಗಿರೋದ್ರಿಂದ ಕುಮಾರರಾಮನಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು. ಆಮೇಲೆ ಏನಂದರೆ ಕುಮಾರರಾಮನನ್ನು ಆ ರೀತಿ ಬೆಳೆಸ್ಬೇಕಂದ್ರೆ ಒಂದಿಷ್ಟು ಅವರಿಗೆ ಮೊದಲೇ ಗೊತ್ತಿತ್ತು, ಕುಮಾರರಾಮನಿಗೆ ಅಲ್ಪ ಆಯುಷ್ಯ ಇದೆ, ಇವನಿಗೆ ಸ್ತ್ರೀಯಿಂದನೇ ಒಂದಿಷ್ಟು ಅವಘಡಗಳು ಸಂಭವಿಸ್ಬೋದು ಅನ್ನೋಂಥ ಮುನ್ಸೂಚನೆ ಅವರಿಗೆ ಗೊತ್ತಿತ್ತು ಮೇಡಮ್. ಹಂಗಾಗಿಬಿಟ್ಟು ಅವನಿಗೆ ಮೇನ್ ಕಲಿಸಿರೋದೇ ಅದೇ, 64 ವಿದ್ಯೆಗಳನ್ನು ಕಲಿಸಿರೋ ಜೊತೆಗೆ ಈ ಹೆಣ್ಣುಮಕ್ಕಳ ಬಗ್ಗೆ ಇರತಕ್ಕಂಥ ವಿಶೇಷ ವಾತ್ಸಲ್ಯಮಯವಾಗಿರ್ತಕ್ಕಂಥದ್ದು, ಯಾವುದೇ ಕಾಮನೆಗಳು ಅವರಿಗೆ ಅಡ್ಡ ಬರದ ರೀತಿಯಾಗಿ ಅವ್ರ ಮಾತುಗಳನ್ನು ತೊಗೊಳ್ತಾರೆ ಮೇಡಮ್. ಯಾಕಂದರೆ ಇವತ್ತು ಯಾವುದೇ ಸಾಮ್ರಾಜ್ಯಗಳು ಕೂಡ ಕೆಲವೊಂದು ನಾವು ನೋಡಿದಾಗ ಹೆಣ್ಮಕ್ಳಿಂದ ಅಥವಾ ಹೆಣ್ಣಿನ ಆಸೆಗೆ ಹೋದರೆ ಸ್ವಲ್ಪ ಹಾಳು ಮಾಡ್ಕೊಂಡಿದ್ದಾರೆ ಜಾಸ್ತಿ ಇದ್ದಾರೆ ಮೇಡಮ್. ಇಂಥದ್ದು ಹಿನ್ನೆಲೆ ಅವ್ರಿಗೆ ಗೊತ್ತಿತ್ತು, ನನ್ನ ಕುಮಾರರಾಮ ಕೂಡ ಆಗಬಾರ್ದು ಎನ್ನುವಂಥ ಒಂದು ಬಯಕೆಯಿಂದ ಅವರು ಕುಮಾರರಾಮನಲ್ಲಿ ಸಾಕಷ್ಟು ಅವನಿಗೆ ಸುಸಂಸ್ಕೃತವಾದಂಥದ್ದು, ಆಮೇಲೆ ಅವನಿಗೆ ನೈತಿಕ ಶಿಕ್ಷಣವನ್ನು ಕಲಿಸ್ತಕ್ಕಂಥದ್ದನ್ನು ತಾಯಿ ಮಾಡ್ತಾರೆ ಮೇಡಮ್. ಓಕೆ, ಕುಮಾರರಾಮ ಅವರ ಬಾಲ್ಯ ಜೀವನ ಹೇಗಿತ್ತು? ಪಟ್ಟದ ರಾಣಿ ಅವರಿಗೆ ಜನಿಸಿದವರು ಅಂತ ಹೇಳಿದಾಗ ವಿಶೇಷವಾದಂಥ ಆತಿಥ್ಯ ಇರುತ್ತೆ. ನಿಜ ಮೇಡಮ್. ಅದ್ರ ಜೊತೆಗೆ ಅವ್ರ ಸುತ್ತಮುತ್ತನೂ ಜನಿಸಿದವರು ಇರ್ತಾರಲ್ಲ, ಜೊತೆ ಬೆಳೆದಂಥ ಒಡನಾಟ ಇರ್ಬೋದು. ಕುಮಾರರಾಮ ರಾಜ್ಕುಮಾರನ ಆಗಿದ್ರು ಕೂಡ ಅವನಲ್ಲಿ ಯಾವುದೇ ಅಮ್ಮು ಬಿಮ್ಮು ಇರಲ್ಲ. ಅಂದರೆ ಈಗ ಇಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳನ್ನೇ ಅವ್ರು ಕಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇತ್ತಲ್ಲ, ಆಗ ಆತನಿಗೆ ಎಲ್ಲ ಜಾತಿಯ ಸ್ನೇಹಿತರಿದ್ರು. ಮಾದಿಗ ಅಂಪಯ್ಯ ಅಂತ ಕರಿತೀವಿ ಅವರು. ಆಮೇಲೆ ಅಕ್ಕ ಸಾಲಿಗೆ ಅವರು ಕೂಡ ಇರ್ತಾರೆ ಮೇಡಮ್, ಅವ್ರ ಹೆಸರು ಕೂಡ. ಅಂದರೆ ಎಲ್ಲ ಸಮುದಾಯಗಳದೇ ಒಡಗೂಡಿ ಅವ್ನ ಸ್ನೇಹಿತರಾಗಿರ್ತಾರೆ ಮೇಡಮ್. ಯಾವುದೇ ರೀತಿಯ ನಾನು ರಾಜನ ಮಗ ಆ ರೀತಿ ಅಮ್ಮು ಬಿಮ್ಮಿ ಇರಲ್ಲ. ಹಂಗಾಗಿಬಿಟ್ಟು ಕೆಲವೊಂದು ಗುಡ್ಡಗಳನ್ನು ಕೂಡ ಅವರ ಸ್ನೇಹಿತರ ಹೆಸರಲ್ಲಿ ಕರಿತಾರೆ ಮೇಡಮ್. ಮಾದಿಗ ಅಂಪಯ್ಯನ ಗುಡ್ಡ, ಆಮೇಲೆ ಬಹದ್ದೂರನ ಗುಡ್ಡ ಅಂತ ಕೂಡ ಕರಿತಾರೆ ಮೇಡಮ್. ಹಾಗಾದರೆ ಗಂಡುಗಲಿ ಕುಮಾರರಾಮ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಅವ್ರ ತಾತ ಆಗಿರ್ಬೋದು, ಎಲ್ಲ ಸಮುದಾಯದವ್ರ ಜೊತೆ ಒಂದು ಪರಿಶುದ್ಧವಾದಂಥ ಒಡನಾಟ ಇಟ್ಕೊಂಡಿದ್ರು. ಅದಕ್ಕೆ ಸಾಕ್ಷಿನೇ ಮೇಡಮ್, ಇವತ್ತಿಗೂ ಎಲ್ಲ ಸಮುದಾಯಕ್ಕೂ ಕುಮಾರರಾಮ ಮನೆದೇವರು ಇಲ್ಲಿ ಸುತ್ತಮುತ್ತ ಇರತಕ್ಕೆ. ನಾವು ಕೂಡ ಕೆಲವೊಮ್ಮೆ ನೀವು ಯಾವ ಜನ ಅಂತಂದಾಗ ನಾವು ಇವರಾಗಿದ್ರು ಕೂಡ ನಮ್ಮ ಕುಮಾರರಾಮ ಮನೆದೇವರು ಅವ್ರು ಬೇಕಾದಿಲ್ಲ, ಯಾಕಂದರೆ ಅವತ್ತು ರಾಜನೇ ಪ್ರತ್ಯಕ್ಷ ದೈವ ಆಗಿರೋದು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಅದರಲ್ಲೂ ವಿಶೇಷವಾಗಿ ಕುಮಾರರಾಮ ಅವನ ಚರಿತ್ರೆನೇ ಹಂಗೆ ಇದೆ ಮೇಡಮ್. ಹಂಗೆ ಅಷ್ಟು ಆತನ ದೈವತ್ವಕ್ಕೆ ಇರ್ತಕ್ಕಂಥ ಕೆಲಸನ ನಮ್ಮ ಜನ ಮಾಡ್ತಾರೆ ಮೇಡಮ್. ಹೌದು, ಅವಾಗಿನ ಕಾಲದಲ್ಲಿ ಎಲ್ಲಿತ್ತು ಸರ್ ಜಾತಿ ಆಗಿರ್ಬೋದು, ನಿಜ ಮೇಡಮ್, ನಿಜ. ಅದಕ್ಕಿಂತ ಒಬ್ಬ ರಾಜನ ದೇವರಾಗಿ ನೋಡ್ತಾ ಇದ್ರು. ರಾಜರು ಕೂಡ ಎಲ್ಲ ಜಾತಿ ಜನಾಂಗ ಧರ್ಮದವ್ರನ್ನ ಸಮಾನವಾಗಿ ಕಾಣ್ತಾ ಇದ್ರು. ತಂದೆ ಆಗಿರ್ತಾ ಇದ್ರು ರಾಜ ಯಾವಾಗಲೂ ಪ್ರಜೆಗಳಿಗೆ ತಂದೆ ಆಗಿರ್ತಾ ಇತ್ತು. ತಂದೆ ಸ್ಥಾನದಲ್ಲಿ ದೈವತ್ವ ಸ್ಥಾನದಲ್ಲಿ ನೋಡ್ಕೊಳ್ತಾ ಇದ್ರು ಮೇಡಮ್. ಅವ್ರದೇ ಆದಂಥ ಕಾನೂನು ಇತ್ತು. ಆ ಕಾನೂನಿಗೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಇದ್ರು, ಗೌರವಿಸ್ತಾ ಇದ್ರು. ನಮ್ಮ ರಾಜ ಈ ಥರ ಶಿಕ್ಷೆ ಕೊಡ್ತಾನಪ್ಪ, ನಾವು ತಪ್ಪು ಮಾಡಬಾರ್ದು ಅಂತ ಮಾತುಗಳ ಮುಖಾಂತರ ಅವರು ಒಂದು ನ್ಯಾಯಾಂಗ ವ್ಯವಸ್ಥೆ ಇತ್ತು ಅಂದಿನ ಕಾಲದಲ್ಲಿ. ಅದು ಕೂಡ ಇವಾಗ ಇನ್ನು ಇತಿಹಾಸಗಳನ್ನ ಓದಿರೋದಾಗಿರ್ಬೋದು ಅಥವಾ ನೀವು ಹೇಳ್ತಿರೋದು ಕೇಳಿದರೆ ನಮಗೆಲ್ಲ ಒಂಥರ ರೋಚಕ ಅನ್ಸುತ್ತೆ. ಯಾಕೆ ಅಂತ ಹೇಳಿದರೆ ಇವಾಗ ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಅಲ್ಲಿ ಹೋದ್ರೂ ಕೂಡ ಬೇಲ್ ತಗೊಂಡು ಬರ್ಬೋದಪ್ಪ, ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ. ಅವಾಗ ರಾಜನ ಒಂದು ವಾಕ್ಯ ವೇದ ವಾಕ್ಯ ಆಗಿತ್ತು, ಎಲ್ಲ ಪ್ರಜೆಗಳು ಸಮಾನವಾಗಿ ಪಾಲಿಸ್ತಾ ಇದ್ರು. ಅದಕ್ಕೋಸ್ಕರ ನಮ್ಮ ಗಂಡುಗಲಿ ಕುಮಾರರಾಮನಂತಹ ರಾಜರುಗಳು ಇವತ್ತು ಕೂಡ ಅಜರಾಮರವಾಗಿ ಉಳಿದಿದ್ದಾರೆ. ನಾವು ಅವರ ಚರಿತ್ರೆನ ನಾವು ನಮ್ಮ ಜನರಿಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ ಅಂದಾಗೆ ಅವರ ನಡವಳಿಕೆ, ವ್ಯಕ್ತಿತ್ವ, ಅವರ ಶೂರತನ ವೀರತನ ಒಂದ್ ಕಡೆ ಆದರೆ ಅವ್ರು ಕಲಿತಂಥ ಸಂಸ್ಕೃತಿ ಎಲ್ಲ ಮಾದರಿಯಾಗಿದೆ ಸರ್. ನಿಜ ಮೇಡಮ್, ಸಂಸ್ಕಾರನೇ ಮುಖ್ಯ. ನಾವು ಒಬ್ಬ ಯಾವುದೇ ವ್ಯಕ್ತಿಗಾದ್ರೂ ಕೂಡ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ವಿ ಅಂದರೆ ಆತನಲ್ಲಿರ್ತಕ್ಕಂಥ ಸಂಸ್ಕಾರಕ್ಕೆ ಇನ್ನೂ ಭಾಳಷ್ಟು ಬೆಲೆ ಇರುತ್ತೆ. ಕುಮಾರರಾಮ ಕೂಡ ಹಂಗೆ
ತಾನು ಯಾವುದೇ ಬೇರೆ ತಾಯಿ ಇದ್ದರೂ ಕೂಡ ಅವರಿಗೆ ತಾಯಿಯ ಸ್ಥಾನವನ್ನೇ ಕೊಡ್ತಾ ಇರ್ತಾನೆ ರಾಮ. ತಾಯಿ ಅಂತಲೇ ಕರೆಯೋದು, ಅಮ್ಮ ಅಂತಲೇ ಕರೆಯೋದು, ಎಲ್ಲ ಸಾಕಷ್ಟು ತಾನು ಸಾಕ್ಷಾತ್ ಆ ಸಂಸ್ಕಾರದ ಮೂರ್ತಿಯಾಗೇ ಕುಮಾರರಾಮ ಇರ್ತಾರೆ ಮೇಡಮ್. ಓಕೆ, ಕುಮಾರರಾಮನ ಜೊತೆ ಒಟ್ಟಿಗೆ ಹುಟ್ಟಿದವರು 5 ಜನ ಅಂತ ಹೇಳಿದ್ರು. 5 ಜನ ಮೇಡಮ್. ಅದೇ ಪಟ್ಟದ ರಾಣಿಗೆ ಇವ್ರು ಹುಡ್ತಾರೆ ಮೇಡಮ್. ಆಮೇಲೆ ಉಪಪತ್ನಿಯರಿಗೆ ಕೂಡ ಅಣ್ಣ ಭೈರವ, ಕಾಟಣ್ಣ ಅಂತ ಇರ್ತಾರೆ ಮೇಡಮ್. ಇನ್ನು ಒಂದಿಷ್ಟು ಜನ ಹೆಸರು ಬರ್ತಾವೆ ಮೇಡಮ್. ಹೋಲ್ಕೆರ, ಮಾರತಿ. ವಿದ್ಯೆ ಕಲಿಯೋದಿರ್ಬೋದು, ಬಾಲ್ಯ ವ್ಯವಸ್ಥೆ ಹೇಗಿತ್ತು ಸರ್ ಅದೆಲ್ಲ? ಅದೇ ಈಗ ನಾವು ರಾಜನ ಅವ್ರಿಗೆ ಯಾವುದೋ ಒಂದು ಅಲ್ಲಿ ಅವ್ರು ಮಾಡಿಲ್ಲ ಅಂದ್ರೂ ಕೂಡ ಆ ವ್ಯವಸ್ಥೆಯಲ್ಲಿ ರಾಜನಿಗೆ ಆಗಿರ್ತಕ್ಕಂಥ ಬೇರೆ ಅಂದರೆ 64 ವಿದ್ಯೆಗಳನ್ನು ಕಲಿಸ್ತಕ್ಕಂಥ ಅವತ್ತು ಕಡ್ಡಾಯವಾಗಿತ್ತು. 64 ವಿದ್ಯೆಗಳು ಕೂಡ ಕುಮಾರರಾಮ ಕಲ್ತಿರ್ತಾನೆ ಮೇಡಮ್. 64 ವಿದ್ಯೆಗಳ? ನಿಜ ಮೇಡಮ್. ಆಮೇಲೆ ಅವತ್ತು ರಾಜರಿಗೆ ಅವಶ್ಯಕತೆ ಆಗಿತ್ತಲ್ಲ ಮೇಡಮ್. ಏನೇನು ಇವಾಗ ಕತ್ತಿ ವರಸೆ, ಕುದುರೆ ಸವಾರಿ, ನಿಜ, ಮಲ್ಲ ಇದ್ದ ಇರ್ಬೋದು. ಆಮೇಲೆ ಇದು ನಾವು ಶಿಕಾರಿಗೆ ಹೋಗ್ತಕ್ಕಂಥ, ಬೇಟೆ ಆಡ್ತಕ್ಕಂಥ ಇರ್ಬೋದು. ಆಮೇಲೆ ಅಷ್ಟೇ ಅಲ್ಲದೆ ಎಲ್ರಿಗೂ ಕರುಣೆಯನ್ನು ಕೊಡ್ತಕ್ಕಂಥ ಕರುಣಾರಸ ಅಂತ ಏನಂತೀವಿ ಅದಿತ್ತು ಕುಮಾರನಿಗೆ. ಕ್ಷಮಿಸ್ತಕ್ಕಂಥದ್ದು, ಅವ್ರ ಮೇಲೆ ದಯೆ ತೋರ್ತಕ್ಕಂಥದ್ದು, ಯಾರನ್ನಾದ್ರೂ ಸೋಲಿಸಿದ್ರೆ ಅವ್ರನ್ನ ಏನು ನಿರ್ನಾಮ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಿಲ್ಲ. ಅವ್ರಿಗೆ ಮತ್ತೆ ಒಂದಿಷ್ಟು ಅವ್ರು ತಮ್ಮ ಜೊತೆ ಸೇರಿಸ್ಕೊಂಡು ಮತ್ತೆ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಹಾಯಕವಾಗುವಂತೆ ಮಾಡ್ಕೊಳ್ತಾ ಇದ್ದಾರೆ ಅವರು. ಓಕೆ, ಹಾಗಾದ್ರೆ ಇದು ಒಂದು ಕೋಟೆ ಒಂದು ಸುತ್ತುವರಿದಂತ ಒಂದು ಅರಣ್ಯ ಪ್ರದೇಶದ ಮಧ್ಯದಲ್ಲಿ. ನಿಜ ಮೇಡಮ್. ನಾವು ಸಂಪೂರ್ಣವಾಗಿ ಆಯಕಟ್ಟಿನ ಪ್ರದೇಶ. ಯಾರು ಕೂಡ ಸುಲಭವಾಗಿ ಕುಮ್ಮಟದುರ್ಗ ಎಲ್ಲಿದೆ ಅಂತ ನೋಡೋಕ್ಕಾಗಲ್ಲ. ಓಕೆ, ಇಲ್ಲಿ ಬಂದೇ ನೋಡ್ಬೇಕು. ಬೆಟ್ಟ ಕಲ್ಲುಗಳಿಂದ ಕೂಡಿದ್ರು ಕೂಡ ನೀವೇ ನೋಡಿದ್ರಲ್ಲ ಮೇಡಮ್. ಈಗ ಬರೋವರೆಗೂ ನಮ್ಗೆ ಏನು ಗೊತ್ತಾಯ್ತಾ? ಎಲ್ಲ ಗುಡ್ಗೆ ಗೊತ್ತಾಗಿರ್ಲಿಲ್ಲ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟು ವಿಸ್ತಾರವಾದಂತ ಅಷ್ಟು ಎಕರೆ ಒಂದು ಕೋಟೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದಾಗ ನಮ್ಗೆ ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗಿದ್ದು. ನಿಜ ಮೇಡಮ್. ಅಲ್ಲಿ ದೂರದಲ್ಲೂ ಕಾಣಿಸಲ್ಲ, ಎಲ್ಲಿವರೆಗೂ ಈ ರೀತಿ ಇದೆ ಅಂತಂದೇ ಕಾಣಿಸಂಗಿಲ್ಲ. ಹೌದು. ಒಂದು ನಿಮಿಷ. ಇಷ್ಟು ಭದ್ರವಾಗಿದೆ ಸರ್ ಕೋಟೆ. ಇನ್ನೂ ಕೂಡ 700 ವರ್ಷ ಆದ್ರೂ 2.5 ಫೀಟ್ ಜಾಸ್ತಿ ಇದೆ ನೋಡಿ ಮೇಡಮ್. ಒಂದೊಂದು 2.5 ಫೀಟ್ ಇದೆ, ಒಂದೊಂದು ಇಲ್ಲಿ ನೋಡಿ ಎಷ್ಟು ಅಡಿ ಉದ್ದ ಇದೆ. ಎಲ್ಲ ಅದು 3 ಫೀಟ್ ಮೇಲೆ ಇದೆ ನೋಡಿ ಮೇಡಮ್. 3 ಫೀಟ್ ಎಲ್ಲ ಕಟ್ಟಿದ್ರು ಅಂತ ಆಶ್ಚರ್ಯ ಆಗ್ತದೆ ಸರ್. ಮೇಡಮ್, ನಾವು ಈಗ ಬಗೆದಷ್ಟು ಕುಮಾರರಾಮನ ಇತಿಹಾಸ ಇಡೀ ದಕ್ಷಿಣ ಭಾರತದಲ್ಲಿ ಯಾರಿಗೂ ಕೂಡ ಸಾಹಿತ್ಯ ಆಯಿತು, ಜನಪದೀಯವಾಯಿತು, ಕುಮಾರರಾಮನಷ್ಟು ಯಾರೂ ಬೇರೆ ಯಾರಿಗೂ ಕೂಡ ಬರೆದಿಲ್ಲ. ಜನಪದದಲ್ಲಿ ಕುಮಾರರಾಮನ ಜನಪದೀಯ ನಾಯಕ ಅಂತ ಕರಿತೀವಿ ನಾವು. ಕುಮಾರರಾಮನ ಕೇವಲ ಬದುಕಿದ್ದು ಮಾತ್ರ ಕೇವಲ 30 ವರ್ಷದ ಆಸುಪಾಸಿನಲ್ಲಿ. ಅಂಥ ಒಂದು ಬದುಕಿದಂಥ ಅವಧಿಯಲ್ಲೇ ಕೂಡ ಆತ ಇಷ್ಟೆಲ್ಲ ಜನರಿಗೆ ಒಳ್ಳೆಯದನ್ನು ಮಾಡ್ತಾ, ಇಷ್ಟೆಲ್ಲ ಅವರಿಗೆ ಇವತ್ತು ದೈವವಾಗೋಕ್ಕೆ ಕಾರಣನೇ ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು, ಸದ್ಗುಣ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.